ಒಂದು ಪೊಲೀಸ್ ವೈಫಲ್ಯ ಆಗ್ತಿದ್ದಾರೆ ಹೇಗೆ ಅಂತ ಯಾವ ಇದರಲ್ಲೂ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಸರ್. ಈಗ ನಾನು ಹೇಳೋದು ಯಾವುದೇ ಇರ್ಬೋದು, ಇಂಥ ಕ್ರಮ ಸುಮ್ಮನೆ ನಾಮಕ ವ್ಯವಸ್ಥೆ ರಾಜಕಾರಣಿಗಳು ವಿಡಿಯೋ ಫೋಟೋ ತಕ್ಷಣದು ಚುನಾಯಿತ ಪ್ರತಿಗಳು ಬರೆದು ಹೋಗೋದು. ನಾನು ಯಾರ ಬಗ್ಗೆ ಆರೋಪ ಮಾಡ್ತಲ್ಲ, ಕೇವಲ ಫೋಟೋ ವಿಡಿಯೋಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಆಗಬಾರ್ದು, ಕಠಿಣ ಕ್ರಮ ಜರುಗಿಸ್ಬೇಕು. ನಾನು ಭಾಳ ಗಂಭೀರವಾಗಿ ಪ್ರಕರಣ ಪರಿಗಣಿಸಿದ್ವಿ. ಈಗ ಸುಮ್ಮನೆ ನಾಮಕ ವ್ಯವಸ್ಥೆ ಬಂದು ಒತ್ತಾಯಕ್ಕೆ ಬಂದು ಭೇಟಿ ಮಾಡಿ ಅಥವಾ ಸ್ಕ್ವಾಡ್ ಬಿಟ್ಟು ಅಂದರೆ ಬರೀ ಭೇಟಿ ಸ್ಥಳ ಪರಿಶೀಲನೆ ಮಾಡಿ ಏನು ಉಪಯೋಗ ಐತಿ? ರೈತ ನ್ಯಾಯ ಸಿಗಬೇಕಲ್ಲ. ಇದನ್ನು ಗಂಭೀರವಾಗಿ ಇಲಾಖೆ ಪರಿಗಣಿಸ್ಬೇಕು. ಇಲ್ಲಂದರೆ ಭಾಳ ನಾವು ಏನು ಸಂಬಂಧಪಟ್ಟ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ನಾಮಕ ವ್ಯವಸ್ಥೆ ಸ್ಥಳ ವೀಕ್ಷಣೆ ಆಗಬಾರ್ದು. ಬೆಳಕು ಕಗ್ಗೊಲೆ ಮಾಡೋದು ಒಂದು ಕುಟುಂಬವನ್ನೆಲ್ಲ ಒಂದು ಮಕ್ಕಳು ಕಗ್ಗೊಲೆ ಮಾಡ್ದಂಗೆ. ಈಗ ಭಾಳಷ್ಟು ಕಡೆ ಈ ಓಸಿ ಬೆಡ್ಡರ್ಗಳು ಈ ಮತ್ತು ಅಂದರ್ ಬಾರು ರಾಜರೋಷಿಗೆ ಇವತ್ತು ಎಲ್ಲ ಕಡೆ ನಡೀತದೆ. ನಾನು ಈ ಸಂದರ್ಭ ಸರ್ಕಾರ ಮೇಲೆ ಆರೋಪ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ರೈತನ ಹೊಲಕ್ಕೆ ನಾನು ಭೇಟಿ ಕೊಡ್ತೀನಿ. ಇದು ರಾಜಕಾರಣ ಆಗುತ್ತೆ. ಇವತ್ತು ಹಳ್ಳಿಗಳಲ್ಲಿ ಬೆಂಗಳೂರಿಂದ ಬಂದು ಅಥವಾ ಶಿವಮೊಗ್ಗದಿಂದ ರಾಜರೋಷವಾಗಿ ನಾನು ಇವತ್ತು ಮಾತಾಡ್ತೀನಿ. ಪೊಲೀಸ್ಗೆ ಕಳೆದ 3 ಸಲ ಮಾತಾಡ್ತೀನಿ. ಇಸ್ಪೆಟ್ ಅಡ್ಡೆಗಳು ನಾಯಿ ಕೊಡ್ಕೊಳ್ತು ಉಟ್ಕೊಳ್ತವೆ. ಇಸ್ಪೆಟ್ ಅಡ್ಡೆಗಳು ಓಸಿ ರಾಜಕಾರಣಿಗಳು ಬಿಡುವಂಥದ್ದು. ಆದರೆ ಒಂದು ಸರಿ 2 ಸರಿ ಎಚ್ಚರಿಕೆ ಕೊಟ್ಟು ಅವರು ಕಣ್ಣಿಡ್ಬೇಕಲ್ಲ. ಆಮೇಲೆ ನನಗಿವತ್ತು ಇನ್ನೊಂದು ಭಾರಿ ಆಶ್ಚರ್ಯ ಮಾಹಿತಿ ಕೊಟ್ಟರು. ಇವತ್ತು ಯುವಕರು ಒಂದು ತಿಂಗಳಿಗೆ 1.5 ಕ್ವಿಂಟಾಲ್ ಒಂದು 150 kg ಗಾಂಜಾ ನಮ್ಮ ಹೊನ್ನಾಳಿಯಲ್ಲಿ ರಾಜರೋಷವಾಗಿ ಮಾರಾಟ ಮಾಡ್ತಾರೆ. ಹೆಗ್ಗಿಲ್ದ ಮಾರಾಟ ಆಗ್ತದೆ. ಯುವಕರು ಆ ಮುಖ ನೋಡಿದರೆ ವ್ಯಸನಿಗಳಾಗಿದ್ದಾರೆ. ಕೆಲವರು ಮದ್ಯದ ವ್ಯಸನಿಗಳಾಗ್ತಾರೆ, ಇನ್ನು ಕೆಲವರು ಜೂಜಾಟಗಳು ವ್ಯಸನಿಗಳು ಆಗ್ತಾರೆ. ಈ ಅಫೀಮು ಗಾಂಜಾ ಇವಕ್ಕೆ ಮಾರೋಗ್ಬಿಟ್ರೆ ಯುವಕರ ಭವಿಷ್ಯ ಹಾಳಾದರೆ ದೇಶಕ್ಕೆ ಒಂದು ದೊಡ್ಡ ಮಾರಕ. ನಾನು ಇವತ್ತು ಇಂದು ಸಹ ಬೆಳಗ್ಗೆ ಹೇಳಿದ್ದೀನಿ, ಕಳೆದ 1 ವಾರದಿಂದ ಸಂಬಂಧಪಟ್ಟ ರಕ್ಷಣಾ ಇಲಾಖೆ ಹೇಳಿದ್ದೀನಿ, ಈ ಗಾಂಜಾ ಅಫೀಮು ಮತ್ತು ಕಾರ್ಡ್ಸ್ ಓಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ಬೇಕಂತ ಹೇಳಿದ್ದೀನಿ. ಮಾಫಿಯಾಗಳು ಆಗ್ಬಿಡ್ತಾವೆ. ಇವತ್ತು ಹೇಳಿದ್ದೀನಿ, ಇಂಥನೆಲ್ಲ ನಾಮಕ ವ್ಯವಸ್ಥೆ ಸುಮ್ಮನೆ ಯಾರನ್ನೊಬ್ಬ ಅಮಾಯಕ ಹಿಡ್ಕೊಂಬರೋದು ಕೇಸ್ ಅಂತ ಪ್ರಯೋಜನ. ಯಾರು ತಪ್ಪಿಸ್ತಿರ್ತಾರಲ್ಲ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕಂತೇಳಿ ಈ ರೈತನಿಗೆ ನ್ಯಾಯ ಕೊಡಬೇಕಾದ್ರೆ ಮತ್ತು ಒತ್ತಾಯ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಈ ಹೇಳಿದ್ನಲ್ಲ ಇಸ್ಪೆಟ್ಟು ಗಾಂಜಾ ಎಗ್ಗಿಲ್ದಲೇ ನಡೀತದ ದಂಧೆಗಳು, ಇದಕ್ಕೂ ಕಡಿಮೆ ಮಾಡೋಕ್ಕೆ ನಾವು ಒತ್ತಾಯ ಮಾಡ್ತೀನಿ. ನಾನು ಹೇಳಿ ಮೇಲೆ ಒಂದು ಕಡೆ ರೈಡ್ ಮಾಡಿದ್ದಾರೆ ಇಸ್ಪೆಟ್ ಅಡ್ಡೆ ಮೇಲೆ ಹೊನ್ನಳ್ಳಿಗೆ. ಭಾಳಷ್ಟು ಕಡೆ ಬೆಂಗಳೂರು ಶಿವಮೊಗ್ಗದಿಂದ ಬಂದು ಆಟ ಆಡಿಸ್ತಾರಂತ ಮಾಹಿತಿ ಇದೆ. ಇನ್ನು ಗಾಂಜಾ ಒಂದು ತಿಂಗಳಿಗೆ 150 kg ಮಾರಾಟ ಆಗುತ್ತೆ ಅಂತ ಹೇಳಿದ್ದು ಬಲ್ಲ ಮೂಲಗಳು. ಆ ವ್ಯಕ್ತಿಗಳ ಹೆಸರನ್ನು ನನಗೆ ಕೊಟ್ಟಿದ್ದಾರೆ. ಇಂಥವರೇ ಮಾರಾಟ ಮಾಡ್ತಾರೆ, ಇಂಥವರೇ ಅಂತ ನಾನು ಪೊಲೀಸ್ಗೆ ಹೇಳಿದ್ದೀನಿ. ಇದು ಕ್ರಮ ಜರುಗಿಸಿದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ನಾವು ಎಚ್ಚರಿಕೆ ಕೊಡ್ತೀನಿ. ಯಾಕಂದರೆ ಯುವಶಕ್ತಿ ದೇಶದ ಶಕ್ತಿ, ಇದು ಹಾಳಾಗಬಾರ್ದು. ಯುವಶಕ್ತಿ ನಮ್ಮ ಸಂಪತ್ತು. ಹಾಗಾಗಿ ಯುವಕರ ಆರೋಗ್ಯ ಅವ್ರ ಕುಟುಂಬಕ್ಕೆ ಹಾನಿಕರ ಆಗುತ್ತೆ. ನಾನು ಕಠಿಣ ಕ್ರಮ ಜರುಗಿಸ್ಬೇಕಂತ ಇಂಥ ಸಂದೇಶ ಒತ್ತಾಯ ಮಾಡ್ತೀನಿ.